ನಮಸ್ಕಾರ, ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಂಕಿತಾ ಶೆಟ್ಟಿ. ನಾನು ಶ್ರುತಿ. ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ರಸ್ತೆಗಿಳಿದು ಹೋರಾಟ ಮಾಡ್ತಿದ್ದಾರೆ. ಇವತ್ತಿನಿಂದ ಪೊಲೀಸ್ ಠಾಣೆಯ ಮುಂಭಾಗ ಕೂತ್ಕೊಂಡು ಧರಣಿ ಮಾಡೋ ಮೂಲಕ ಅಭಿಯಾನ ಪ್ರಾರಂಭ ಮಾಡಿದ್ರು. ಇದರ ಬೆನ್ನಿಗೆ ಈಗ ಕರಸೇವಕ ಶ್ರೀಕಾಂತ್ ಬಂಧನಕ್ಕೆ ಬೆಕ್ ಟ್ವಿಸ್ಟ್ ಸಿಗ್ತಾ ಇದೆ. ದಾಖಲೆ ಇಲ್ಲದೆ ಶ್ರೀಕಾಂತ್ ಬಂಧನ ಮಾಡಿದ್ರ ಪೊಲೀಸರು ಅನ್ನೋದು ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಸ್ಫೋಟಕ ಸುದ್ದಿ ನಿಮ್ಮ ಮುಂದೆ. ಶ್ರೀಕಾಂತ್ ಬಂಧನ ಕೇಸ್ಗೆ ದೂರಿನ ಪ್ರತಿಯೇ ಇಲ್ಲ, ಕೋರ್ಟ್ಗೆ ಎಫ್ಐಆರ್ ಸಹ ನೀಡಿಲ್ಲ ಶಹರ ಠಾಣೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ದಾಖಲೆ ಇಲ್ಲದೆ ಶ್ರೀಕಾಂತ್ ಪೂಜಾರಿ ಬಂಧನ ಯಾಕೆ, ತರಾತುರಿಯಲ್ಲಿ ಬಂಧನ ಆಗಿದ್ದು ಯಾಕೆ, ಈ ಕೇಸ್ ಖಂಡಿತವಾಗಿ ಬಿದ್ದೋಗುತ್ತೆ ಅಂತ ಸ್ವತಃ ಸಂಜೀವ್ ಬಡಸ್ಕರ್ ಶ್ರೀಕಾಂತ್ ಪೂಜಾರಿ ಪರ ವಕೀಲರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನದ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಆಕ್ರೋಶ, ಅಸಮಾಧಾನ ಭುಗಿಲೆದ್ದಿರುವಂಥದ್ದು. ಇನ್ನು ಈ ವಿಚಾರವಾಗಿ ಶ್ರೀಕಾಂತ್ ಪೂಜಾರಿ ಬಂಧನದ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ಸ್ಫೋಟಕ ಸತ್ಯವನ್ನು ಬಯಲು ಮಾಡ್ತಾ ಇದೆ. ಏನು ಅಂದರೆ, ಪ್ರಮುಖವಾಗಿ ಈ ಒಂದು ರಾಮ ಜನ್ಮಭೂಮಿ ಹೋರಾಟದ ವಿಚಾರವಾಗಿ ಶ್ರೀಕಾಂತ್ ಪೂಜಾರಿಯ ಮೇಲೆ ಯಾವುದೇ ಕಂಪ್ಲೇಂಟ್ ಹಾಗೂ ಎಫ್ಐಆರ್ ಇಲ್ಲವೇ ಇಲ್ಲ ಅಂತಕ್ಕಂಥ ಒಂದು ಅಂಶ ಬೆಳಕಿಗೆ ಬಂದಿರತಕ್ಕಂಥದ್ದು. ಈಗ ಸದ್ಯ ಶ್ರೀಕಾಂತ್ ಪೂಜಾರಿ ಪರ ವಕೀಲರಾಗಿರುವಂಥ ಸಂಜಯ್ ಬಡಸ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಶ್ರೀಕಾಂತ್ ಪೂಜಾರಿಯನ್ನು ಈಗಾಗಲೇ ಬಂಧನ ಮಾಡಲಾಗಿದೆ. ಆದರೆ ಏನು ಸರ್, ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಮತ್ತು ಕಂಪ್ಲೇಂಟ್ ಇಲ್ಲ ಅಂತಕ್ಕಂಥ ಅಂಶ ಬೆಳಕಿಗೆ ಬಂದಿದೆ ಸರ್. ಹೌದು, ಇದು ಕಟ್ಟು ಸತ್ಯ. ಶ್ರೀಕಾಂತ್ ಪೂಜಾರಿ ಮೇಲೆ ಏನು ಪ್ರಕರಣ ದಾಖಲಾಗಿದೆ ಅಂತೇಳಿ ಏನು ಪೊಲೀಸರು ಹೇಳ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ನ್ಯಾಯಾಲಯದಲ್ಲಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಹಾಗೂ ಧಾರವಾಡದ ನ್ಯಾಯಾಲಯದಲ್ಲಿಯೂ ಸಹ ಯಾವುದೇ ಎಫ್ಐಆರು ಮತ್ತು ಕಂಪ್ಲೇಂಟು ಇಲ್ಲದೇ ಇರುವುದರಿಂದ ಇದು ಮತ್ತಷ್ಟು ಸಂಶಯಕ್ಕೆ ಕಾರಣ ಆಗಿದೆ. ಇದೊಂದು ಷಡ್ಯಂತ್ರ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸರ್, ಈಗ ಒಂದು ಕಡೆ ಶ್ರೀಕಾಂತ್ ಪೂಜಾರಿ ಮೇಲೆ ಇದೇ ಅಂದರೆ ರಾಮ ಜನ್ಮಭೂಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಹೋರಾಟಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕಾಪಿನೂ ಇಲ್ಲ, ಕಂಪ್ಲೇಂಟ್ ಕಾಪಿನೂ ಇಲ್ಲ ಅಂದರೆ ಪೊಲೀಸರು ಯಾವ ಆಧಾರದ ಮೇಲೆ, ಯಾವ ಉದ್ದೇಶದಿಂದ ಶ್ರೀಕಾಂತ್ ಪೂಜಾರಿನ ಬಂಧನ ಮಾಡಿದ್ರು ಸರ್? ಕೇವಲ ಚಾರ್ಜ್ ಶೀಟು ಮತ್ತು ಓಪನ್ ವಾರಂಟ್ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆತನನ್ನು ಬಂಧನ ಮಾಡಿದ್ದಾರೆ. ನಾವು ದಾಖಲೆಯನ್ನು ಕಲೆ ಹಾಕಿದಾಗ ಎಫ್ಐಆರು ಮತ್ತು ಕಂಪ್ಲೇಂಟ್ ಇಲ್ಲದೇ ಇರೋದು ನಮಗೆ ಕಂಡು ಬಂತು. ನಾವು ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡಿಕೊಂಡು ತಮ್ಮಲ್ಲಿ ಏನಾದರೂ ಇದ್ದರೆ ಒಂದು ಎಫ್ಐಆರ್ ಕಂಪ್ಲೇಂಟ್ ಕೊಡಿ ಅಂತೇಳಿ ಅವರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಂಥ ಪ್ರಕರಣಗಳು ಸಾಕಷ್ಟು ಪ್ರಕರಣಗಳಲ್ಲಿ ದಾಖಲೆಗಳೇ ಇಲ್ಲದೇ ಇರೋದು ಮತ್ತಷ್ಟು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಅನ್ನೋದನ್ನು ನಾವು ನಿನ್ನೆ ದಿವಸ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಸರ್, ಈಗ ಒಂದು ಕಡೆ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಕೊಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಾವು ಹೋರಾಟ ಮಾಡ್ತಾ ಇದ್ದೀರಿ. ಇವತ್ತು ತೀರ್ಪು ಕಾಯ್ದಿರಿಸಿದೆ, ನ್ಯಾಯಾಲಯ ತೀರ್ಪನ್ನು ಕಾಯ್ದಿರಿಸಿದೆ ಸರ್. ಯಾವ ಭರವಸೆ ಇದೆ ಸರ್? ನಮಗೆ ಅತ್ಯಂತ ಆತ್ಮವಿಶ್ವಾಸವಿದೆ, ಭರವಸೆ ಇದೆ. ನಿನ್ನೆ ದಿವಸ ನಾವು ಸಮರ್ಥವಾಗಿ ವಾದವನ್ನು ಮಂಡಿಸಿದ್ದೇವೆ ಶ್ರೀಕಾಂತ್ ಪೂಜಾರಿ ಪರವಾಗಿ. ನಮಗೆ ವಿಶ್ವಾಸ ಇದೆ, ಶ್ರೀಕಾಂತ್ ಪೂಜಾರಿಗೆ ಮಾನ್ಯ ನ್ಯಾಯಾಲಯದವರು ಜಾಮೀನನ್ನು ನೀಡ್ತಾರೆ ಅನ್ನೋದು ಭರವಸೆ ಮತ್ತು ಆತ್ಮವಿಶ್ವಾಸ ನಮಗೆ ಇದೆ. ಇದಿಷ್ಟು ಶ್ರೀಕಾಂತ್ ಪೂಜಾರಿ ಪರ ವಕೀಲರಾಗಿರುವಂಥ ಸಂಜಯ್ ಬಡಸ್ಕರ್ ಅವರ ಮಾತು. ಒಂದು ಕಡೆ ಈ ರಾಮ ಜನ್ಮಭೂಮಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಶ್ರೀಕಾಂತ್ ಪೂಜಾರಿ ಮೇಲೆ ಯಾವುದೇ ಪ್ರಕರಣ ಮತ್ತು ಅಂದರೆ ಎಫ್ಐಆರ್ ಮತ್ತು ಕಂಪ್ಲೇಂಟ್ ಇಲ್ಲದೇ ಇರುವಂಥ ಅಂಶ ಈಗ ಬೆಳಕಿಗೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಇದನ್ನು ನಾವು ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಶ್ರೀಕಾಂತ್ ಪೂಜಾರಿ ಅವರಿಗೆ ಇವತ್ತು ಕಡಾಖಂಡಿತವಾಗಿ ಬೇಲ್ ಜಾಮೀನು ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಸಂಜಯ್ ಬಡಸ್ಕರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಎಮಟ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.